ಅಕ್ಷಯ್, ಆಶಾ, ಆಶಾ, come on. ಆಶಾ, 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 ನೋ, ನೀನೇನು ಆಶಾ ಅಲ್ಲ. ಆಶಾ 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 ಯಾಕೆ ಅಕ್ಷಯ್ ಯಾವಾಗ್ಲೂ ಆಶಾ ಆಶಾ ಅಂತಾನೆ ಇರ್ತೀಯ? ನಿನ್ ಮನಸ್ಸಿನಲ್ಲಿ ಒಂದೊಂದು ಸ್ಥಾನನೇ ಇಲ್ವಾ? ನಾನು ನಿನ್ನ ಎಷ್ಟೊಂದು ಪ್ರೀತಿಸ್ತೀನಿ ಗೊತ್ತಾ? ಐ ಲವ್ ಯು ಅಕ್ಷಯ್. ಪ್ಲೀಸ್ ಲೀವ್ ಮೀ ಅಲೋನ್. ಹೊರಟೋಗು. ಇಲ್ಲ, ಇವತ್ತು ನಾನು ಹೋಗಕ್ ಬಂದಿಲ್ಲ. ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ನಿನ್ ನೊಂದಿರೋ ಮನಸ್ಸಿಗೆ ಸಮಾಧಾನ ಹೇಳಕ್ ಬಂದಿದ್ದೀನಿ. ನನ್ಗೆ ಯಾರು ಸಿಂಪತಿನೂ ಬೇಕಾಗಿಲ್ಲ. ಅಕ್ಷಯ್, ನೀನ್ ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ? ನಾನ್ ನಿನ್ ಸಿಂಪತಿ ಹೇಳಕ್ ಬಂದಿಲ್ಲ. ಐ ಲವ್ ಯು. ಆ ಆಶೆನ ನೆನೆಸ್ಕೊಂಡು ನಿನ್ ಜೀವನ ನೀನ್ ಯಾಕೆ ಹಾಳು ಮಾಡ್ಕೋತಿದ್ಯಾ? ಆ ಆಶೆನ್ಗಿಂತ ನಾನು ಯಾವ್ದ್ರಲ್ಲಿ ಕಡಿಮೆ ಆಗಿದ್ದೀನಿ? ಅವಳಿಗಿಂತ ನನಗೆ ರೂಪ ಇಲ್ವಾ, ಗುಣ ಇಲ್ವಾ, ಆಸ್ತಿ ಇಲ್ವಾ, ಅಂತಸ್ತಿಲ್ವಾ? ಹೇಳು ಅಕ್ಷಯ್, ಹೇಳು. Don't touch me. I'll kick you. Get out of here. ಬೇಡ ಬೇಡ, ನನ್ನ ಮಾತ್ರ ದೂರ ಮಾಡ್ಬೇಡ. ಐ ಡೋಂಟ್ ಲೀವ್ ಯು. ಐ ಲವ್ ಯು ಅಕ್ಷಯ್. ಐ ಲವ್ ಯು. ಐ ಲವ್ ಯು. ಐ ಲವ್ ಯು. ಶೀಲಾ, ಸಮಾಧಾನ ಮಾಡ್ಕೊಂಡು ಜೀವನದಲ್ಲಿ ನಾವ್ ಅನ್ಕೊಂಡಿದ್ದೆಲ್ಲ ಆಗ್ಬಿಟ್ರೆ ಕಥೆ ಕಾದಂಬರಿಗಳೇ ಆಗ್ತಾ ಇರ್ಲಿಲ್ಲ. ಉಮೇಶ್, ಯಾಕೋ ಅಕ್ಷಯ್ ನನ್ನ ಅರ್ಥನೇ ಮಾಡ್ಕೋತಿಲ್ಲ. ನಾನು ಅವನ್ನ ಎಷ್ಟು ಡೀಪ್ ಆಗಿ ಲವ್ ಮಾಡ್ತಿದ್ದೀನಿ ಗೊತ್ತಾ? ಒಂದೇ ಒಂದ್ಸಲ ಅವನ್ ನನ್ಗೆ ಐ ಲವ್ ಯು ಅಂದ್ರೆ ಸಾಕು. ನನ್ಗೆ ಅವನ್ನ ಬಿಟ್ಟಿರೋ ಶಕ್ತಿ ಇಲ್ಲ. ಅವನಿಂದ ನಾನು ಬದುಕಲ್ಲ. ನೋಡಿ, ನಿಮ್ಮಷ್ಟೇ ಆಳವಾದ ಪ್ರೀತಿನ ಯಾರಾದ್ರೂ ನಿಮ್ಮ ಮೇಲೆ ಇಟ್ಟಿದ್ರೆ ಅದನ್ನ ಅವ್ರ ನಿಮ್ ಮುಂದೆ ತೋಡ್ಕೊಂಡ್ರೆ ನೀವು ಒಪ್ಕೊಳ್ತಾ ಇದ್ರ? ಉಮೇಶ್, ನೀನೇನ್ ಹೇಳ್ತಿದ್ಯೋ ನನ್ಗೆ ಅರ್ಥ ಆಗ್ತಿಲ್ವೋ? ನನ್ಗೆ ಹುಚ್ಚಿಡ್ದಂಗ ಆಗ್ತಿದೆ ಕಣೋ. ನಾವು ಪ್ರೀತಿಸ್ತಾ ಇರೋರು ನಮಗ್ ಸಿಗದೆ ಇದ್ದಾಗ ಆಗೋ ದುಃಖ ಸಹಜ. ಆದ್ರೆ ನಾವು ನಮ್ಮನ್ನ ಪ್ರೀತಿಸ್ತಿರೋರ್ನ ಒಪ್ಕೊಳ್ಳೋದ್ರಲ್ಲಿ ಇರೋ ಆನಂದನೇ ಬೇರೆ. ಹಾಗಾದ್ರೆ ಅಕ್ಷಯ್ ನನ್ ಸಿಗಲ್ವಾ ಉಮೇಶ್? ಹೇಳು ಉಮೇಶ್, ಹೇಳು ಹೇಳು ಉಮೇಶ್, ಅಕ್ಷಯ್ ನನ್ ಸಿಗಲ್ವಾ? ಶೀಲಾ, ಕಾಲ ಹೀಗೆ ಇರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಆ ದೇವರು ಯಾರನ್ನ ಎಲ್ಲೆಲ್ಲಿ ಸೇರಿಸ್ಬೇಕೋ ಅಲ್ಲೆಲ್ಲಿ ಸೇರಿಸ್ತಾನೆ. ನಿಮ್ ಭಾಗ್ಯದಲ್ಲಿ ಅಕ್ಷಯ್ ಇದ್ರೆ ಅವ್ರು ಎಷ್ಟೇ ದೂರ ಇದ್ರು ಸಹಿತ ಆ ದೇವರು ಒಂದು ಮಾಡೇ ಮಾಡ್ತಾನೆ. ನಿಜವಾಗ್ಲೂ ಆಗುತ್ತಾ? ಹೌದು ಶೀಲಾ, ನಾನು ಹೇಳೋ ಸತ್ಯ. ಬನ್ನಿ ಹೋಗೋಣ. ಎಸ್, ಅಕ್ಷಯ್ ಯಾವತ್ತಿದ್ರು ನನ್ನವನೇ. ಅವನು ನನಗೆ ಸಿಕ್ಕೇ ಸಿಗ್ತಾನೆ. ನಿನಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಏನು ಬೇಕಾದ್ರೂ ಕೊಡ್ತೀನಿ ನಾನು ಚಿನ್ನ. ಇಷ್ಟು ತಲ್ಲೇನ್ ಮಾಡ್ತಿದ್ಯಾ? ಏನ್ ಕೆಲಸ ಇಲ್ಲ ಗೊತ್ತಾಗಲ್ಲ. ಅಣ್ಣ ಕೂಗಿದ ಅಣ್ಣ. ಹೌದು, ತುಂಡು ತುಂಡಾಗಿ ಕತ್ತರಿಸಿ ತೆಗೆದುಕೊಂಡು ಬಾ ಅದನ್ನು. ಏನನ್ನ? ಕಟ್ಟಿಗೆ ಏನು? ಯಾಕಾಗಲೊಲ್ಲದು. ತುಂಡು ತುಂಡಾಗಿರಿಸಿ ಮರದ ಗಂಟನ್ನು ಒಡೆದು ಶರವೇಗದಿಂದ ಬಂದು ಸೇರುವೆನು ಇಲ್ಲಿಗೆ. ಹೋಗು ಅಲ್ಲಿಗೆ. ಎಲ್ಲಿಗೆ? ಎಲ್ಲಿಗೆ ಅಂತ ಕೇಳ್ತಾರಲ್ಲ. ಹೋಗು ಬೇಗ ಹೋಗು. ಮಾಡ್ತೀನಿ ಬರ್ತೀನಿ. ಉಸಿರ ನಿಂತೋಗಿತ್ತು. ಸರಿ ಹೋಯ್ತಾ? ಪರವಾಗಿಲ್ಲ. ಸಾಹೇಬ್ರ, ಸ್ವಲ್ಪ ಬಟ್ಟೆ ಒಣಗಾಕೋಕೆ ಹಗ್ಗ ಕೊಟ್ಕೊಡ್ತೀರಾ? ಹಗ್ಗ? ನೋಡಿ, ನಿಮ್ಗೆಲ್ಲ ಒಂದು ಹ್ಯಾಪಿ ನ್ಯೂಸ್. ನಮ್ಮ ಇನ್ಸ್ಟಿಟ್ಯೂಟ್ ನ ಸ್ಟೂಡೆಂಟ್ಸ್ಗೋಸ್ಕರ ಒಂದು ವಿಶೇಷ ಕ್ಯಾಂಪ್ ಅನ್ನ ಅರೇಂಜ್ ಮಾಡಿದೀವಿ. ಅದೇ ಫಿಲ್ಮ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಕ್ಯಾಂಪ್. ನೋಡಿ, ಈ ಕ್ಯಾಂಪಿನ ಇನ್ನೊಂದು ವಿಶೇಷ ಏನಂದ್ರೆ, ನಿಮಗೆಲ್ಲ ಸವಿಸ್ತಾರವಾದ ಮಾಹಿತಿ ಕೊಡೋಕೆ ಚಲನಚಿತ್ರ ನಿರ್ದೇಶಕ ನಿರ್ಮಾಪಕರೊಬ್ರು ಆಗಮಿಸ್ತಿದ್ದಾರೆ. ಅರೆ ಅಕ್ಷಯ್, ವಾಟ್ ಎ ಸರ್ಪ್ರೈಸ್! ನಮ್ಮ ಹಾಸ್ಟೆಲ್ಗೆ ಅದು ಇಷ್ಟೊತ್ತಲ್ಲಿ?
ಯಾಕೆ ಬರ್ಬಾರ್ದಾಗಿತ್ತಾ? ನಾನ್ ಬಂದಿದ್ರಿಂದ ಏನಾದ್ರೂ ತೊಂದ್ರೆ ಆಯ್ತಾ? ಏನು ಹೀಗೆ ಹೇಳ್ತಾ ಇದೀಯಾ? ನೀನು ಬರೋದ್ರಿಂದ ತೊಂದ್ರೆನಾ? ಹೆಮ್ಮೆ ಕಣೋ. ಅದು ಅಲ್ಲದೆ ಈ ಹಾಸ್ಟೆಲ್ ಕಟ್ಟಿಸಿದವರು ನಿಮ್ ತಂದೆನೇ ಅಲ್ವಾ? ನಮ್ ತಂದೆ ಕಟ್ಸಿರೋ ಹಾಸ್ಟೆಲ್ ಹೇಗಿದೆ ಅಂತ ವಿಚಾರ್ಸಕ್ ಬಂದಿಲ್ಲ, ನಿನ್ನನ್ ವಿಚಾರ್ಸಕ್ ಬಂದಿದ್ದೀನಿ. ನನ್ನನ್ನ? ಏನ್ ಸಮಾಚಾರ? ಸಮಾಚಾರನ? ಪಾಪ ಏನು ಗೊತ್ತಿಲ್ಲ ನೋಡು, ಮಾಡೋದ್ ಮಾಡ್ಬಿಟ್ಟು ಈಗ ಏನ್ ಸಮಾಚಾರ ಅಂತ ಕೇಳ್ತಾನೆ. ಅಕ್ಷಯ್, ಏನ್ ಹೇಳ್ತಾ ಇದೀಯಾ? ನಾನೇನೋ ಮಾಡ್ದೆ? ಇನ್ನು ಏನ್ ಮಾಡ್ಬೇಕು ಅಂತ ಮಾಡಿದ್ಯೋ? ಕ್ಯಾಂಪ್ ಬರಕ್ಕೆ ಯಾಕೆ ಹೆಸರು ಬರ್ಸಿಲ್ಲ ನೀನು? ಓ, ಇದ ವಿಷಯ. ನಾನು ಇನ್ನೇನೋ ಅಂತ ತಿಳ್ಕೊಂಡಿದ್ದೆ. ಅಕ್ಷಯ್, ನನ್ನ ವಿಷಯ ನಿನಗೆ ಗೊತ್ತೇ ಇದೆ. ನನ್ನ ಬಟ್ಟೆಯಿಂದ ಹಿಡಿದು ಊಟ, ಫೀಸು ಎಲ್ಲ ನೀನೇ ನೋಡ್ಕೊಂಡಿದ್ಯಾ. ಇಂಥ ಪರಿಸ್ಥಿತಿಲಿ ನಿನಗ್ ಹೊರೆ ಆಗೋದು ಅಂದ್ರೇನು? ಓ, ಇದ ವಿಷಯ. ನೀನು ನಾನು ಹೊರೆ ಆಗ್ತಿದ್ಯಾ? ಸಿದ್ಧಾರ್ಥ್, ಇಷ್ಟೇನೇನೋ ನೀನನ್ನ ಅರ್ಥ ಮಾಡ್ಕೊಂಡಿರೋದು? ಇಲ್ಲ ಅಕ್ಷಯ್, ನಮ್ಮಿಬ್ಬರು ದೇಹ ಬೇರೆ ಆದ್ರೂ ಆತ್ಮ ಒಂದೇ. ನಮ್ಮಿಬ್ಬರು ಸ್ನೇಹನ ಈ ರೀತಿ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಹಾಗಾದ್ರೆ ಕ್ಯಾಂಪಿಗೆ ಬರ್ಲೇಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡಿದ್ಯಾ ಅನ್ನು? ಸಿದ್ಧಾರ್ಥ್, ನೀವು ಕ್ಯಾಂಪಿಗೆ ಬರಲ್ವಾ? ನೀವು ಕ್ಯಾಂಪಿಗೆ ಬರ್ದೇ ಇದ್ರೆ ನಾನು ಹೋಗಲ್ಲ. ಅರೆ, ನಾನು ಬರೋದಕ್ಕೂ ನೀನು ಬಿಡೋದಕ್ಕೂ ಏನ್ ಸಂಬಂಧ? ಅದೇನಿಲ್ಲ, ನಿಮ್ಮಂತ ಇಂಟೆಲಿಜೆಂಟ್ ಸ್ಟೂಡೆಂಟ್, ಅದು ರ್ಯಾಂಕ್ ಸ್ಟೂಡೆಂಟ್ ನಮ್ ಜೊತೆ ಇದ್ರೆ ಒಳ್ಳೆ ಕಂಪ್ನಿ ಇರುತ್ತೆ ಅಂತ ಅದಕ್ಕೆ ನಾನು ಹೋಗಲ್ಲ ಅಂತ ಹೇಳ್ದೆ. ಶೀಲಾ, ಅದ್ ಹ್ಯಾಕ್ ಬರಲ್ಲ ಅಂತ ನಾನ್ ನೋಡ್ಕೋತೀನಿ. ಬರಲ್ಲ ಅಂದ್ರೆ ಹೊತ್ಕೊಂಡು ಹೋಗ್ತೀನಿ. ವಾವ್! ನಾನು ಬರೋಲ್ಲ ಅಂದ್ರೆ ನೀವು ಬಿಡ್ತೀರಾ? ನಾನು ಬರ್ತೀನಿ, ನೀವು ದಯಮಾಡಿ. ಓಕೆ, see you. ನೋಡಿ, ನಮ್ಮ ಕಾಡ್ನಲ್ಲಿ ಅಪಾಯಕಾರಿಯಾದ ಸ್ಥಳಗಳಿವೆ. ಅಲ್ಲಲ್ಲಿ ಬೋರ್ಡ್ಗಳನ್ನು ಹಾಕಿದೀವಿ. ನಿಮ್ಮ ಸ್ಟೂಡೆಂಟ್ಸ್ಗೆ ಎಚ್ಚರಿಕೆಯಿಂದ ಇರತ್ತೆ ಹೇಳಿ. ಆಯ್ತು ಸರ್, ಹೇಳ್ತೀನಿ. ಓಕೆ? ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆ ಸಲಹೆ ಕೊಟ್ರಿ. ಅಂದ ಹಾಗೆ ನಿಮ್ಮ ಇನ್ಸ್ಟಿಟ್ಯೂಟ್ ಇಂದ ಇವತ್ತು ಫೋನ್ ಬಂದಿದೆ. ಡೈರೆಕ್ಟರ್ ಶಂಕರಲಿಂಗ ಸುದ್ನಳ್ಳಿ ಅವರು ಇವತ್ತು ರಾತ್ರಿ ಹೊಸ ವರ್ಷದ ಪಾರ್ಟಿಗೆ ನಿಮ್ ಜೊತೆ ಜಾಯಿನ್ ಆಗ್ತಾರಂತೆ. ಸಂತೋಷ ಸರ್. ಓಕೆ? ಓಕೆ, ನಾನೇನ್ ಬರಲ್ಲ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೇಡ ಬಿಡಲ್ಲ, ಬೇಡಲ್ಲ, ಬೇಡ ಬೇಡ ನೋಡಿ ಹೇಳ್ತೀನಿ.